ಸೊ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಅದೇ ಥರ ಇಲ್ಲೂ ಅಷ್ಟೇ. ಯಾವ ಕಂಪನಿಯಲ್ಲಿ ವ್ಯಾಲ್ಯೂಯೇಷನ್ ಚೆನ್ನಾಗಿದೆಯೋ, ಪ್ರಾಫಿಟ್ ಚೆನ್ನಾಗಿದೆಯೋ ಆ ಕಂಪನಿ ಮೇಲಕ್ಕೆ ಹೋಗುತ್ತೆ ಹೊರತು ₹6 ಶೇರಲ್ಲಿ ದುಡ್ಡು ಹಾಕ್ಬಿಟ್ಟು ಎದ್ದೋಳು ಅಂತಂದರೆ ಈ ಕಂಪನಿ ನನಗೆ ಬೇಡ, ನನಗೆ ₹6 ಸ್ಟಾಕ್ ಬೇಕು, ಈ ಮೈಂಡ್ ಸೆಟ್ಟಲ್ಲೇ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಟೊಮೊಟೊ ವ್ಯಾಪಾರ ಅಲ್ಲ, ಏನೋ ಒಂದು ಈರುಳ್ಳಿ ಬೆಳ್ಳುಳ್ಳಿ ತಗೊಂಡಾಗಲ್ಲ. ₹6 ಶೇರಲ್ಲಿ ಭವಿಷ್ಯ ಇಲ್ಲ, ₹6,000 ಶೇರಲ್ಲಿ ಭವಿಷ್ಯ ಇರುತ್ತೆ. ಓಡ್ತಾನೆ ಇಲ್ಲ ಕುದುರೆ, ಕಾಲು ಮುರಿದೋಗಿದೆ, ಕೈ ಮುರಿದೋಗಿದೆ. ನಮಸ್ತೆ ಕರ್ನಾಟಕ, ಹೈಯೆಸ್ಟ್ FII ಬೈಯಿಂಗ್ ನಡೀತಾ ಇರೋ ಸ್ಟಾಕ್ಸ್ಗಳು ಯಾವುದು ರೀಸೆಂಟ್ ಟೈಮ್ಸ್ ಅಲ್ಲಿ? ಈ ಸ್ಟಾಕ್ಸ್ ಅಲ್ಲಿ ವಾಲ್ಯೂಮ್ ಸ್ಪೈಕ್ ಸಹ ಬಂದಿದೆ, ಜೊತೆಗೆ FII ಬೈಯಿಂಗ್ ಸಹ ನಡೀತಾ ಇದೆ ಲಾಸ್ಟ್ 3 ಇಯರ್ಸ್ ಅಲ್ಲಿ. ಯಾವ ಸ್ಟಾಕ್ಸ್ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. The first company I am discussing is Prudent Corporate Advisory Services Limited. ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಕ್ಕೆ ಹೋದರೆ 12,000 ಕೋಟಿ ಇದೆ. ಜೊತೆಗೆ ROE ROC ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಕಂಪನಿ FII ಬೈಯಿಂಗ್ ನಡೀತಾ ಇರೋದು ಚೆಕ್ ಮಾಡ್ತಾ ಇದ್ದೀನಿ, ದಟ್ ಈಸ್ Prudent Corporate Advisory Services Limited. ಈ ಕಂಪನಿ ಮಾರ್ಕೆಟ್ ಕ್ಯಾಪ್ 12,000 ಕೋಟಿ ಇದೆ. ಸೊ ಬೇರೆ ರೇಷಿಯೋಸ್ ನೋಡೋಣ. ಪ್ರೊಮೋಟರ್ ಹೋಲ್ಡಿಂಗ್ 55% ಇದೆ. ಈ ಕಂಪನಿಯ ಕಾಂಪಿಟೇಟರ್ಸ್ ಯಾರಂದರೆ ಆನಂದ್ ರತಿ ವೆಲ್ತ್ ಮ್ಯಾನೇಜ್ಮೆಂಟ್ ಅಗೇನ್. ಸೊ ಈ ಕಂಪನಿಯ ಶೇರ್ ಪ್ರೈಸ್ ₹3,000 ಇದೆ, ಮಾರ್ಕೆಟ್ ಕ್ಯಾಪ್ 12,000 ಕೋಟಿ ಇದೆ, ಆ್ಯಂಡ್ ಡೆಟ್ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಪಿ ರೇಷೋ ಡೆಫಿನೆಟ್ಲಿ ಕಾಸ್ಟ್ಲಿ ಇದೆ. ಸೊ ROC ROE ತುಂಬಾ ಎಕ್ಸಲೆಂಟ್ ಆಗಿದೆ. ಇಂಡಸ್ಟ್ರಿ ಪಿಗಿಂತ ಕಡಿಮೆ ಇದೆ, ಇಂಡಸ್ಟ್ರಿ ಪಿಗಿಂತ. ಸೊ ಇಂಡಸ್ಟ್ರಿ ಪಿ ಆ್ಯಂಡ್ ಈ ಕಂಪನಿ ಪಿ ಎರಡೂ ಆಲ್ಮೋಸ್ಟ್ ಮ್ಯಾಚಿಂಗ್ ಆಗ್ತಾ ಇದೆ. ಸೊ ನೆಟ್ ಪ್ರಾಫಿಟ್ ನೀವು ನೋಡ್ಬೋದು ಇನ್ಕ್ರೀಸ್ ಆಗ್ತಾ ಇದೆ. ಜೊತೆಗೆ ಇಯರ್ ಆನ್ ಇಯರ್ ಪ್ರಾಫಿಟ್ ಅಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಇನ್ವೆಸ್ಟರ್ಸ್ ನೀವು ನೋಡೋಕೆ ಹೋದರೆ ಪ್ರತಿ ವರ್ಷ FIIs ಹೋಲ್ಡಿಂಗ್ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಟೆಕ್ನಿಕಲಿ ಈ ಕಂಪನಿ ನೋಡೋಕೆ ಹೋದರೆ ಡೇ ಕ್ಯಾಂಡಲಲ್ಲಿ ಸೊ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಫಾರ್ಮ್ ಆಗಿ ಬ್ರೇಕ್ಔಟ್ ಸಹ ಆಗಿದೆ. ಒಂದು ಕ್ಯಾನ್ ಸಿ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಫಾರ್ಮ್ ಆಗಿ ಸೊ ಬ್ರೇಕ್ಔಟ್ ಆಗೋ ಬ್ರೇಕ್ಔಟ್ ಆಗಿದೆ. ಸೊ ಇನ್ನೂ ಮೇಲಕ್ಕೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಮಂತ್ಲಿ ಕ್ಯಾಂಡಲಲ್ಲೂ ಸಹ ಇಟ್ಸ್ ಒನ್ ಆಫ್ ದ ಎಕ್ಸಲೆಂಟ್ ಕಂಪನಿ, ಆ್ಯಂಡ್ ಈವನ್ ವೀಕ್ಲಿ ಡೈಲಿ ಎಲ್ಲ ಕ್ಯಾಂಡಲ್ ಪ್ರಕಾರನೂ ಪಾಸಿಟಿವ್ ಆಗಿದೆ. ಪ್ರುಡೆಂಟ್ ಕಾರ್ಪೊರೇಷನ್, ಸೊ ಪ್ರುಡೆಂಟ್ ಕಾರ್ಪೊರೇಷನ್ ಸರ್ವಿಸಸ್ ಕಂಪನಿನ ನೀವು ಕುತ್ಕೊಂಡು ವಿಶ್ಲೇಷಣೆ ಮಾಡಿ ಅನಲೈಸ್ ಮಾಡಿ ಬೈ ಮಾಡ್ಬೋದಾ ಬೇಡವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಸೊ ಡೆಫಿನೆಟ್ಲಿ ದ ನೆಕ್ಸ್ಟ್ ಕಂಪನಿಗೆ ಹೋಗೋಣ. ಸೊ ದ ನೆಕ್ಸ್ಟ್ ಕಂಪನಿ ನಾನು ಡಿಸ್ಕಸ್ ಮಾಡ್ತಾ ಇರೋದು ಮಿಸ್ಟರ್ ಬ್ಯಾಕ್ಟರ್ಸ್ ಫುಡ್ ಅಂತ. ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ 9,000 ಕೋಟಿ ಇದೆ. ಈ ಕಂಪನಿಯಲ್ಲೂ ಸಹ ನೀವು ನೋಡ್ಬೋದು FIIs ಏನು ಮಾಡ್ತಾ ಇದ್ದಾರೆ, ಪದೇ ಬೈ ಮಾಡ್ತಾ ಇದ್ದಾರೆ. ಸೊ ರೀಸೆಂಟ್ಲಿ ಸ್ವಲ್ಪ ನೆಗ್ಲಿಜಿಬಲ್ ಕ್ವಾಂಟಿಟಿಯಲ್ಲಿ ಸೆಲ್ ಮಾಡಿರ್ಬೋದು, ಬಟ್ ಲಾಸ್ಟ್ 3 ಇಯರ್ಸಿಂದನೂ FIIs ಆರ್ ಇನ್ಕ್ರೀಸಿಂಗ್ ದೇರ್ ಸ್ಟೇಕ್ ಇನ್ ದಿಸ್ ಕಂಪನಿ. ಸೊ ಮೇನ್ಲಿ ನಾವು ನೋಡಬೇಕಾಗಿರೋದು ಮಾರ್ಕೆಟ್ ಕ್ಯಾಪ್ ಜೊತೆಗೆ ಈ ಕಂಪನಿಯ ROC ಮತ್ತು ROE ನೋಡಬೇಕಾಗುತ್ತೆ. ಸೊ ಡೆಟ್ಟು ಓಕೆ ನೆಗ್ಲಿಜಿಬಲ್ ಇದೆ. ಸೊ PB ರೇಷೋ ಎಕ್ಸ್ಪೆನ್ಸಿವ್ ಇದೆ. ಜೊತೆಗೆ ಪ್ರಾಫಿಟ್ ನೋಡೋಣ. ಸೊ ಪ್ರಾಫಿಟ್ ಅಂತೂ ಇನ್ಕ್ರೀಸ್ ಹಾಕ್ಕೊಂಡು ಹೋಗ್ತಾ ಇದೆ. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ ಸಹ ಒಂದು ಲಾಸ್ಟ್ 2 ಇಯರ್ಸಿಂದ 120 ಕೋಟಿ ಪ್ರಾಫಿಟ್ ಮಾಡ್ತಾ ಇದೆ. ಸೊ ಟೆಕ್ನಿಕಲಿ ಈ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಈ ಕಂಪನಿಯ ಶೇರು 2022ರಲ್ಲಿ ₹272 ಆಲ್ಮೋಸ್ಟ್ ₹2,000 ಹೋಯ್ತು. ಸೊ ಅಲ್ಲಿಂದ ಇವಾಗ ಒಂದು ಕರೆಕ್ಷನ್ ಆಗಿ ಒಂದು ಅದೇ ಝೋನಲ್ಲಿ ಇದೆ. ಬಿಕಾಸ್ ದ ಪ್ರಾಫಿಟ್ಸ್ ಆರ್ ದ ಸೇಮ್ ಲೆವೆಲ್ ಪ್ರಾಫಿಟ್ಸ್ ಇದೆ. ಮತ್ತೇನಾದ್ರು ಈ ಕಂಪನಿ ಪ್ರಾಫಿಟ್ ಏನಾದ್ರು ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಈ ಕಂಪನಿ ಶೇರ್ ಪ್ರೈಸ್ ಸಹ ಇನ್ಕ್ರೀಸ್ ಆಗುತ್ತೆ. ಬ್ಯಾಕ್ಟರ್ ಫುಡ್ಸ್ ಅನ್ನೋ ಕಂಪನಿನ ನಾನು ಅಲ್ಲಿ ಜಸ್ಟ್ ವೇಟ್, ಈ ಕಂಪನಿ ಇನ್ನೂ ಬ್ರೇಕ್ಔಟ್ ಆಗುತ್ತಾ ಅಂತ ನೋಡ್ತೀನಿ. ಡೆಫಿನೆಟ್ಲಿ ಬ್ಯಾಕ್ಟರ್ ಫುಡ್ಡಿಂದ ನಾನು ಸ್ವಲ್ಪ ಹೊರಗೆ ಉಳಿತೀನಿ. ಸೊ ವೆರಾಸ್ ದ ಪ್ರುಡೆಂಟಲ್ಲಿ ಒಳಗಡೆ ಎಂಟ್ರ್ ಆಗೋದಕ್ಕೆ ನನಗೆ ಇಷ್ಟ ಇದೆ, ಬಿಕಾಸ್ ಈ ಕಂಪನಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಪ್ರುಡೆಂಟ್ ಈಸ್ ಬೆಟರ್ ದೆನ್ ಬ್ಯಾಕ್ಟರ್ ಫುಡ್ಸ್. ಸರ್ ಇನ್ನೊಂದು ಕಂಪನಿ ಎಲ್ಲಿ FII ಇನ್ಕ್ರೀಸ್ ಜಾಸ್ತಿ ಆಗ್ತಿದೆ, ಜೊತೆಗೆ ಸ್ಟ್ರಾಂಗ್ ಡೆಲಿವರಿ ವಾಲ್ಯೂಮ್ ಬರ್ತಾ ಇದೆ ಅಂದರೆ ದಟ್ ಈಸ್ ಕ್ರಾಫ್ಟ್ಮ್ಯಾನ್ ಆಟೋಮೇಷನ್ ಲಿಮಿಟೆಡ್. ಈ ಕಂಪನಿಯ ಶೇರ್ ಪ್ರೈಸ್ ₹6,800. ಸೊ ಮೋಸ್ಟ್ ಆಫ್ ಯು ವಿಲ್ ರಿಜೆಕ್ಟ್ ದಿಸ್ ಕಂಪನಿ, ಯಾಕಂದರೆ ₹6,800 ಅಂದಿದ ತಕ್ಷಣ ಈ ಕಂಪನಿ ನನಗೆ ಬೇಡ, ನನಗೆ ₹6 ಸ್ಟಾಕ್ ಬೇಕು, ಈ ಮೈಂಡ್ ಸೆಟ್ಟಲ್ಲೇ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಟೊಮೊಟೊ ವ್ಯಾಪಾರ ಅಲ್ಲ, ಏನೋ ಒಂದು ಈರುಳ್ಳಿ ಬೆಳ್ಳುಳ್ಳಿ ತಗೊಳ್ನಾಗಲ್ಲ. ಸೊ ಇಲ್ಲಿ ₹6,000 ಶೇರ್ನ ನೀವು ಒಂದು ತಗೊಳ್ಳೋದು ಒಂದೇ,
₹6 ಶೇರು 1000 ತಗೊಳ್ಳೋದು ಒಂದೇ. ಬಿಕಾಸ್ ₹6 ಶೇರಲ್ಲಿ ಭವಿಷ್ಯ ಇಲ್ಲ, ₹6,000 ಶೇರಲ್ಲಿ ಭವಿಷ್ಯ ಇರುತ್ತೆ. ನೀವು ₹6 ಶೇರ್ ತಗೊಳ್ಳೋ ಬದಲು ಅಟ್ಲೀಸ್ಟ್ ಅದೇ ದುಡ್ಡನ್ನು ಬೇರೆಯವ್ರಿಗೆ ಕೊಡೋದೇ ಒಳ್ಳೇದು ಅಂತ ನನಗನ್ಸುತ್ತೆ. ಬಿಕಾಸ್ ಕಂಪನಿ ಭವಿಷ್ಯನೇ ಇಲ್ಲ, ಓಡ್ತಾನೆ ಇಲ್ಲ. ಕುದುರೆ ಕಾಲು ಮುರಿದೋಗಿದೆ, ಕೈ ಮುರಿದೋಗಿದೆ, ಹೋಗ್ಬಿಟ್ಟು ₹6 ಶೇರಲ್ಲಿ ದುಡ್ಡು ಹಾಕ್ಬಿಟ್ಟು ಎದೋಳು ಅಂದರೆ ಎಲ್ಲೆದೋಳತ್ತೆ. ಸೊ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಅದೇ ಥರ ಇಲ್ಲೂ ಅಷ್ಟೇ. ಯಾವ ಕಂಪನಿಯಲ್ಲಿ ವ್ಯಾಲ್ಯೂಯೇಷನ್ ಚೆನ್ನಾಗಿದೆಯೋ, ಪ್ರಾಫಿಟ್ ಚೆನ್ನಾಗಿದೆಯೋ ಆ ಕಂಪನಿ ಮೇಲಕ್ಕೆ ಹೋಗುತ್ತೆ ಹೊರತು ₹6 ಶೇರಲ್ಲಿ ದುಡ್ಡು ಹಾಕ್ಬಿಟ್ಟು ಎದೋಳು ಅಂತಂದರೆ ಆ ಕಂಪನೀಸು ಎದೋಳಲ್ಲ. ನೆನ್ಪಿಟ್ಕೊಳ್ಳಿ, ಆ ಕಂಪನಿ ಹೇಳೋದಕ್ಕೆ ಆ ಕಂಪ್ನೀಸಲ್ಲಿ ಇನ್ವೆಸ್ಟ್ಮೆಂಟ್ ಬರಬೇಕಲ್ಲ. ಪ್ರಾಫಿಟಬಲ್ ಬಿಸ್ನೆಸ್ಸಲ್ಲಿ ಜನ ಇನ್ವೆಸ್ಟ್ ಮಾಡ್ತಾರೆ ಹೊರತು ಸಿಕ್ಕಿದ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಲ್ಲ. ತುಂಬ ಬುದ್ಧಿವಂತರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಶೇರ್ ಮಾರ್ಕೆಟಲ್ಲಿ 455 ಲಕ್ಷ ಕೋಟಿ ದುಡ್ಡಿದೆ. ಅಷ್ಟು ದುಡ್ಡನ್ನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಬುದ್ಧಿವಂತರು ತುಂಬ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಸುಮ್ಮನೆ ₹6 ಕಂಪ್ನಿ, 50 ಪೈಸಾ ಕಂಪ್ನಿ, ಈ ಥರ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿಬಿಡಿ. ದಯಮಾಡಿ ಇಲ್ಲಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ, ಅರ್ಥ ಮಾಡ್ಕೊಳ್ಳಿ. ಈ ಕಂಪನಿಯ ROC ಜೊತೆಗೆ ಮಾರ್ಕೆಟ್ ಕ್ಯಾಪ್ ಎಲ್ಲ ನೋಡೋಕೆ ಹೋದರೆ 16,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಈ ಕಂಪನಿ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ ಅಂತ ನೀವು ನೋಡ್ಬೋದು. ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಇದ್ದಾರೆ. ಬಟ್ ROC ಸ್ಲೋಲಿ ಇಂಪ್ರೂವ್ ಆಗ್ತಾ ಇದೆ. ಡೆಟ್ ಸ್ವಲ್ಪ ಇದೆ ಕಂಪನಿಗೆ. ಜೊತೆಗೆ ಪ್ರಾಫಿಟ್ ಅಂತೂ ಇಟ್ಸ್ ಸ್ಟಡಿಲಿ ಇಂಪ್ರೂವಿಂಗ್. ಇಯರ್ ಆನ್ ಇಯರ್ ಪ್ರಾಫಿಟ್ ಡೆಫಿನೆಟ್ಲಿ ಡಿಕ್ರೀಸ್ ಆಗಿದೆ. ಆ ಕಾರಣಕ್ಕೆ ನೋಡೋಣ ಟೆಕ್ನಿಕಲಿ ಏನಾಗ್ತಾಯಿದೆ ನೋಡೋಣ. ಸೊ ಟೆಕ್ನಿಕಲಿ ಈ ಒಂದು ಇಯರ್ ಆನ್ ಇಯರ್ ಪ್ರಾಫಿಟ್ ಡಿಕ್ರೀಸ್ ಆದರೂ ಸಹ ಯು ಕ್ಯಾನ್ ಸಿ ಸಮ್ ಸ್ಟ್ರಾಂಗ್ ವಾಲ್ಯೂಮ್ಸಿಂದ ಕ್ಯಾಂಡಲ್ ಸ್ಟಿಕ್ಸಲ್ಲಿ ನೀವು ನೋಡ್ಬೋದು. ಸೊ ಟೆಕ್ನಿಕಲಿ ಫಂಡಮೆಂಟಲಿ ಅಲ್ಲಿ ಏನೂ ಅಂತ ಸ್ಪಾರ್ಕ್ ಇಲ್ಲ. ಬಟ್ ಟೆಕ್ನಿಕಲಿ ದೆರ್ ಈಸ್ ಅ ಸ್ಟ್ರಾಂಗ್ ಅಪ್ ಮೂವ್ ಇನ್ ದಿಸ್ ಕಂಪನಿ. ಸೊ ಮುಂಬರುವ ದಿನಗಳಲ್ಲಿ ಈ ಕಂಪನಿ ಬ್ರೇಕ್ಔಟ್ ಆಗಿ, ಸೊ ಆಲ್ರೆಡಿ ಲೈಫ್ ಟೈಮ್ ಹೈ ಹತ್ರ ಇದೆ, ಬ್ರೇಕ್ಔಟ್ ಆಗಿ ಇನ್ನೂ ಮೇಲಕ್ಕೆ ಹೋಗೋ ಸೂಚನೆಗಳು ತುಂಬಾ ಇದೆ. ಬಟ್ ಫಂಡಮೆಂಟಲಿ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾಯಿಲ್ಲ. ಬಟ್ ಸಮ್ ಕೈಂಡ್ ಆಫ್ ಅ ನ್ಯೂಸ್ ಫ್ಲೋ ಏನೋ ಸಿಕ್ಕಿದೆ. ಮೇ ಬಿ ಸಮ್ ಹೊಸ ಆರ್ಡರ್ಗಳು ಏನೋ ಸಿಕ್ಕಿರ್ಬೋದು. ಸೊ ಅದರಿಂದ ಮೇ ಬಿ ಸ್ಟಾಕ್ ಮೇಲಕ್ಕೆ ಹೋಗ್ತಾ ಇದೆ. ಸೊ ಅದನ್ನು ನಾವು ಇಲ್ಲಿ ಮೇನ್ಲಿ ನಾವು ಚೆಕ್ ಮಾಡಬೇಕಾಗಿರೋದಂದರೆ ಪ್ರಾಫಿಟ್ ಫ್ರಮ್ ಆಪ್ರೇಷನ್ಸ್ ಇದನ್ನು ಇನ್ಕ್ರೀಸ್ ಆಗ್ತಾ ಇದೆ ನೋಡಬೇಕಾಗುತ್ತೆ. ಕ್ಯಾಶ್ ಫ್ಲೋ ಅಲ್ಲಿ ಕ್ಯಾಶ್ ಫ್ರಮ್ ಆಪ್ರೇಷನ್ಸ್ ಇದು ಇನ್ಕ್ರೀಸ್ ಆಗ್ತಾ ಇದೆಯಾ? ಎಸ್, ಡೆಫಿನೆಟ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಸ್ವಲ್ಪ ವ್ಯತ್ಯಾಸ ಬಂದಿದೆ. ಸೊ ಮೇ ಬಿ ಬೇರೆ ವರ್ಕಿಂಗ್ ಕ್ಯಾಪಿಟಲ್ ಅದೆಲ್ಲ ನಿಮಗೆ ನೋಡ್ಬೋದು, ವರ್ಕಿಂಗ್ ಕ್ಯಾಪಿಟಲಲ್ಲಿ ಇನ್ಕ್ರೀಸ್ ಆಗಿದೆ. ಬಟ್ ಮೇಜರ್ಲಿ ನಾವು ಎಷ್ಟೋ ಕಂಪ್ನೀಸು ಪ್ರಾಫಿಟ್ಟು 500 ಕೋಟಿಯಿಂದ 1000 ಕೋಟಿ ತೋರಿಸ್ತಾರೆ. ಬಟ್ ಅಲ್ಲಿ ಪ್ರಾಫಿಟೇ ಬಂದಿರಲ್ಲ. ಯಾವುದೋ ಸೇಲ್ ಮಾಡಿರ್ತಾರೆ, ಏನೋ ಒಂದು ಬಿಸ್ನೆಸ್ನ ಸೇಲ್ ಮಾಡ್ಕೊಂಡಿರ್ತಾರೆ, ಪ್ರಾಪರ್ಟಿ ಏನೋ ಸೆಲ್ ಮಾಡಿರ್ತಾರೆ, ಇಲ್ಲ ಏನೋ ಅಸೆಟ್ ಸಮಥಿಂಗ್ ಪೇಟೆಂಟ್ನ ಬೇರೆಯವ್ರು ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ವಿಚ್ ಈಸ್ ಟೆಂಪ್ರವರಿ ಇನ್ಕಮ್. ಅದರಿಂದ ನಾವು ಮೇನ್ಲಿ ನೋಡಬೇಕಾಗಿರೋದು ನೋಡಬೇಕಾಗಿರೋದೇನು ಪ್ರಾಫಿಟ್ಸ್ ಫ್ರಮ್ ಆಪ್ರೇಷನ್ಸ್ ಇನ್ಕ್ರೀಸ್ ಆಗ್ತಾ ಇದೆಯಾ ನೋಡಬೇಕಾಗುತ್ತೆ. ಡೆಫಿನೆಟ್ಲಿ ಈ ಕಂಪನಿ ಪ್ರಾಫಿಟ್ ಫ್ರಮ್ ಆಪ್ರೇಷನ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಅದರ ಪರಿಣಾಮ ಈ ಶೇರ್ ಪ್ರೈಸ್ ಮೇಲೆ ನಾವು ನೋಡ್ಬೋದು. ಈ ಒಂದು ಪ್ರಾಫಿಟ್ ಕಡಿಮೆ ಆಗ್ತಾ ಇದ್ರೂ ಪ್ರಾಫಿಟ್ ಫ್ರಮ್ ಆಪ್ರೇಷನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದ ಈ ಕಂಪನಿ ಶೇರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇದೆ. ಇನ್ನೊಂದು ಕಂಪನಿಯ ವಿಶ್ಲೇಷಣೆ ಮಾಡೋಣ, ದಟ್ ಈಸ್ ಥರ್ಮ್ಯಾಕ್ಸ್ ಲಿಮಿಟೆಡ್. ಈ ಥರ್ಮ್ಯಾಕ್ಸ್ ಲಿಮಿಟೆಡ್ ಶೇರ್ ಪ್ರೈಸ್ ಬಂದು ₹3,800, ಮಾರ್ಕೆಟ್ ಕ್ಯಾಪ್ 45,000 ಕೋಟಿ. ಡೆಫಿನೆಟ್ಲಿ ಇಟ್ಸ್ ಒನ್ ಆಫ್ ದ ವೆರಿ ಸ್ಟ್ರಾಂಗ್ ಕಂಪನಿ, ವೆರಿ ಸ್ಟ್ರಾಂಗ್ ಫುಟ್ ಪ್ರಿಂಟ್ಸ್ ಈ ಕಂಪನಿ ಇದೆ. 45,000 ಕೋಟಿ ಅಂದರೆ ಯೋಚನೆ ಮಾಡಿ, ಇದು ಒನ್ ಆಫ್ ದ ಮಿಡ್ ಕ್ಯಾಪ್ ಕಂಪನಿ, ಒನ್ ಆಫ್ ದ ಸ್ಟ್ರಾಂಗ್ ಕಂಪನಿ ಅಂತಲೇ ಹೇಳ್ಬೋದು. ಈ ಕಂಪನಿಯ ಕಾಂಪಿಟೇಟರ್ಸ್ ಯಾರಂದರೆ ABB ಇದ್ದಾರೆ. ಸೊ ಎಲ್ಲರೂ ತುಂಬ ಘಟಾನುಘಟನೆಗಳಿದ್ದಾರೆ. ಸೊ ಅದರಲ್ಲಿ ಈ ಕಂಪನಿ PE ರೇಷಿಯೋ ಪ್ರತಿಯೊಂದೂ ಹೈ ಇದೆ. ಬಟ್ ಸ್ಟಿಲ್ ROC ಸ್ಲೋಲಿ ಇಂಪ್ರೂವಿಂಗ್, ಪ್ರಾಫಿಟ್ ಅಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ತುಂಬ ಎಕ್ಸಲೆಂಟ್ ಆಗಿ ಇಂಪ್ರೂವ್ ಆಗ್ತಾ ಇದೆ. ನೋಡೋಣ ಈ ಕಂಪನಿ ಶೇರ್ ಪ್ರೈಸ್ ಏನಾಗ್ತಾ ಇದೆ ಅಂತ. ಈ ಕಂಪನಿಯ ಶೇರ್ ಪ್ರೈಸು ನೀವು ನೋಡಿದ್ರೆ ಸೊ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಮೂವ್ ಕೊಟ್ಟಿದೆ. ಈ ಕಂಪನಿಯ ಶೇರು ₹5,700 ಹೋಗಿತ್ತು, ಇವಾಗ ₹3,800 ಇವಾಗಲೂ ದೆರ್ ಇಸ್ ಅ ಸ್ಟ್ರಾಂಗ್ ಫೀಲಿಂಗ್ ಇದು ಮತ್ತೆ ರಿಕವರ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಟೆಕ್ನಿಕಲಿ ಇಟ್ಸ್ ಲುಕಿಂಗ್ ವೆರಿ ಸ್ಟ್ರಾಂಗ್. ಸೊ ನೀವು ಯೋಚನೆ ಮಾಡಿ, ಥರ್ಮ್ಯಾಕ್ಸ್ ಕಂಪನಿ ಒನ್ ಆಫ್ ದ 45,000 ಕೋಟಿ ಇದ್ರೆ ಇಟ್ಸ್ ಡೆಫಿನೆಟ್ಲಿ ಮಿಡ್ ಕ್ಯಾಪ್. ಕೇವಲ ಇನ್ನೊಂದು 5,000 ಮಾರ್ಕೆಟ್ ಕ್ಯಾಪಲ್ಲಿ ಗಡಿಯಲ್ಲಿದೆ. ಸೊ ಇದು ಲಾರ್ಜ್ ಕ್ಯಾಪ್ ಆಗೋ ಲಕ್ಷಣಗಳು ತುಂಬಾ ಇದೆ. ಡೆಫಿನೆಟ್ಲಿ ಒನ್ ಆಫ್ ದ ಸ್ಟ್ರಾಂಗ್ ಕಂಪನಿ. ಟೆಕ್ನಿಕಲಿ ಒಳ್ಳೆ ಕರೆಕ್ಷನ್ ಆಗಿದೆ. ಅದೇ ಫಂಡಮೆಂಟಲಿ ಯಾವುದೇ ರೀತಿಯಾದ ಬ್ಯಾಡ್ ನ್ಯೂಸ್ ಇಲ್ಲ. ಕಂಪ್ಲೀಟ್ಲಿ ತುಂಬ ಚೆನ್ನಾಗಿದೆ ಕಂಪ್ನಿ. ಟೆಕ್ನಿಕಲಿ ಫಂಡಮೆಂಟಲಿ ತುಂಬ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ ನೀವು ಕೂತ್ಕೊಂಡು ರಿಸರ್ಚ್ ಮಾಡಿ. ಸರ್ ನನಗೆ ರಿಸರ್ಚ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ನಿಮ್ಗೆ ಗೊತ್ತಾಗ್ತಾ ಇಲ್ಲ,
ಬನ್ನಿ, ನಾನು ನಿಮಗೆ ಒಂದು ರೆಡಿಮೇಡ್ ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇದೆ, ದಟ್ ಈಸ್ tdwealth.smallcase.com. ಒಂದು ರೆಡಿಮೇಡ್ ಪೋರ್ಟ್ಫೋಲಿಯೋಸ್ನ ನಾನು ಸೆಟ್ ಮಾಡಿಟ್ಟಿದ್ದೀನಿ. ಇಡೀ ಕರ್ನಾಟಕ ಜನತೆ ಯಾವ ಶೇರಲ್ಲಿ ಇನ್ವೆಸ್ಟ್ ಮಾಡಬೇಕು ಗೊಂದಲ ಇದೆಯಾ, ಏನೂ ತಲೆ ಕೆಡಿಸ್ಕೋಬೇಡಿ. ಎಲ್ಲ ಶೇರ್ಗಳನ್ನು ಆಯ್ಕೆ ಮಾಡೋದು ನಾನೇ. ನೀವು ಜಸ್ಟ್ ಆ ರೆಡಿಮೇಡ್ ಬ್ಯಾಸ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಕೆಳಕಂಡ ಡಿಸ್ಕ್ರಿಪ್ಷನಲ್ಲಿ ಸಹ ಲಿಂಕ್ ಇದೆ. tdwealth.smallcase.com ಹೋಗಿ ರೆಡಿಮೇಡ್ ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ ಮಾಡಿ. ಮುಂದಿನ ಅಪ್ಕಮಿಂಗ್ ಸ್ಟಾಕ್ಸ್ ಯಾವುದಿದೆ, ಮುಂದಿನ TCS ಯಾವುದು, ಮುಂದಿನ HDFC, ಮುಂದಿನ ರಿಲಯನ್ಸ್ ಯಾವುದು ಗೊತ್ತಾಗ್ತಾ ಇಲ್ವಾ? ದೆನ್ ಡೆಫಿನೆಟ್ಲಿ ಸೊಲ್ಯೂಷನ್ ನಿಮ್ಮ ಕಣ್ಣು ಮುಂದೆನೇ ಇದೆ. ಜಸ್ಟ್ ಎಕ್ಸ್ಪ್ಲೋರ್ ಮಾಡಿ. ಏನೇ ಒಂದು ಗೊಂದಲ ಇದ್ದರೂ ನಮ್ಮ 8 ಬ್ರಾಂಚ್ಗೆ ಕರೆ ಮಾಡಿ, ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಕಲಿಬೇಕು, ಆಸಕ್ತಿ ಇದೆ, ಬಟ್ ಎಲ್ಲಿ ಹೇಗೆ ಸೊ ಗೊತ್ತಾಗ್ತಾ ಇಲ್ವಾ? ನಾವಿದ್ದೀವಿ, ಬನ್ನಿ. TD ಅಕಾಡೆಮಿ ಕರ್ನಾಟಕದಲ್ಲಿ 8 ಬ್ರಾಂಚ್ ಇದೆ, 60 ಜನ ಎಂಪ್ಲಾಯೀಸ್ ಇದ್ದಾರೆ. TD ಅಕಾಡೆಮಿಗೆ ಬನ್ನಿ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.